ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಫೈನಲಿ ನಾನು ನಮ್ಮ ಮನೆಗೆ ಬಂದೆ 15 ದಿನ ಆದ್ಮೇಲೆ. 15 ದಿನ ಚೆನ್ನೈಯಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೆ, ಯಾಕಂದ್ರೆ ಕೆಲ್ಸದ ಮೇಲೆ ಹೋಗಿದೆ ಅಂತ ಹೇಳಿದ್ನಲ್ಲ ಬಿಫೋರ್ ಬ್ಲಾಗ್ ಅಲ್ಲಿ ನಿಮ್ಗೆ. 15 ದಿನ ಅದು ಹೆಂಗಿದ್ನೋ ಏನೋ ನಂಗಂತೂ ಗೊತ್ತಿಲ್ಲ. ಆಕ್ಚುಲಿ ನಮ್ಮ ಬೆಂಗಳೂರು ವೆದರ್ಗೂ ಚೆನ್ನೈ ವೆದರ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಗಾಯ್ಸ್. ಅಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು, ಆ ಧೂಳು, ಯಪ್ಪ ನನಗಂತೂ ಯಾವಾಗ ಮನೆಗೆ ಹೋಗ್ಬಿಡ್ತೀನೋ ಅಂತ ಅನಿಸ್ತಾ ಇತ್ತು. ಫೈನಲಿ ನಮ್ಮ ಮನೆಗೆ ಬಂದೆ. ಸೊ ನಮ್ಮ ತಾತಂಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಅನ್ನೋದು ಗೊತ್ತಿಲ್ಲ. ಬನ್ನಿ ನಮ್ಮ ತಾತನ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಕುತ್ಕೊಳ್ಳಿ. ಇವಾಗ ಏನ್ ಗೊತ್ತಾ, ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಇವಾಗ ಟಿವಿ ಬರುತ್ತೆ ನೋಡು, ಜಿ ಕನ್ನಡ, ಕಲರ್ಸ್ ಕನ್ನಡ, ಆ ತರ ನಂದು ಬರುತ್ತೆ ಟಿವಿನಲ್ಲಿ. ಎಷ್ಟು ಹೇಳು ದುಡ್ಡು? ಎಷ್ಟಿರ್ಬೋದು ಹೇಳು? ಒಂದ್ ಮ್ಯಾಕ್ಸಿಮಮ್ ಹೇಳಿ ನೋಡೋಣ. 20 ಲಕ್ಷ ತಾತ. 20 ಲಕ್ಷ ಕಟ್ಬೇಕು ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡ್ಬೇಕು ಅಂತಂದ್ರೆ. ನಮ್ನ ಎಲ್ಲಾರು ನೋಡ್ತಿರ್ ಗೊತ್ತಾ ಇವಾಗ ಅವರು. 20 ಲಕ್ಷ ಕಟ್ಟಬೇಕಾ? ಎಂತದೂ ಇಲ್ಲ. ಯಾವ 20 ಲಕ್ಷನ ಕಟ್ಟಂಗಿಲ್ಲ. ಸುಮ್ನೆ ಇದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀನಿ. ವ್ಲಾಗ್, ಡೈಲಿ ವ್ಲಾಗ್ ಹಾಕೋಣ ಅಂತ. ಡೈಲಿ ನಾವ್ ಏನೇನ್ ಮಾಡ್ತೀವಿ ಮನೇಲಿ ಕಂಟೆಂಟ್ ಕ್ರಿಯೇಟ್ ಮಾಡಿ ವಿಡಿಯೋ ಹಾಕೋದು. ಇವಾಗ ದಿನ ಎಲ್ಲರೂ ನೋಡ್ತಾ ಇರ್ತಾರೆ. ನಮ್ಮ ಮನೇಲಿ ಒಬ್ಬ ಸುಂದರ ಇದ್ದಾರೆ, ಅವ್ರಿಗೆ ನಮ್ ತಾತ ಪಾಪ ತುಂಬಾ ನಾಚ್ಕೊತೈತಲ್ವ ತಾತ. ಆಂಟಿದ್ರು ನೋಡಿ ಲೈನ್ ಹಾಕ್ತಾರೆ ಅಂತನ. ನಮ್ಮ ಅಜ್ಜಿ ಕೇಳ್ಬಿಟ್ರೆ ಬೈತಾ ಇರತ್ತ. ಅಲ್ಲಿ ಕೇಳಿ ನೋಡು, ಅಲ್ಲಿ ನೋಡು ಅಂತ ಹೇಳ್ತಾರೆ. ಪಾಪ ನಮ್ ತಾತಂಗ್ ರೇಗ್ಸಿ ಆಚೆ ಹೋಗ್ಬಿಟ್ರು ನಮ್ ತಾತ. ಯಾಕಂದ್ರೆ ತಣ್ಣಗಾಗತ್ತೆ ಆಚೆ ಕುತ್ಕೊಳ್ಳೋಣ ಅಂತ ನಮ್ ತಾತ ಆಚೆ ಹೋಗಿ ಕೂತಿದ್ದಾರೆ. ಬನ್ನಿ ತೋರಿಸ್ತೀನಿ ನಮ್ ತಾತನ. ಏನ್ ಮಾಡ್ತಾ ಇದೆಯಾ ತಾತ ಆಚೆ ಕುತ್ಕೊಂಡು? ಪಾಪ ರೇಗ್ಸೈತಿ ನಮ್ ತಾತ ಬಂದು ಆಚೆ ಕುತ್ಕೊಂಡ್ಬಿಟ್ಟೈತಿ. ಏತು ಕೂತಿದ್ಯಾ ಆಚೆ ನೀನು? ಸೊಳ್ಳೆ ಕೆಲ ಕಚ್ಚಿಸ್ಕೊಂಡು ಡೆಂಗ್ಯೂ ಜ್ವರ ಬಂದು ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಸೊಳ್ಳೆ ಕಚ್ಚಿದ್ರೆ ಮತ್ತೆ ಡೆಂಗ್ಯೂ ಜ್ವರ ಬಂದ್ರೆ ಇನ್ಯಾವ್ದು ನಾಯಿ ಜ್ವರ ಬರ್ತದ? ಈಗ ಆಚೆ ಕುತ್ಕೊಂಡು ಸೊಳ್ಳೆನ ಟವಲಲ್ಲಿ ಹೊಡೆಯೋದ್ ಹೆಂಗೈತೆ, ಒಳಗಡೆ ಕುತ್ಕೊಳ್ಳೋದು ಹೆಂಗೈತೆ ನೀನು? ಏನ್ ತಿಂತಾ ಇದ್ಯಾ? ನಮ್ಮ ಶ್ಯಾಮ್ ತಮ್ಮನವರು ಕುಕ್ಕಿಂಗ್ ಮಾಡ್ತಾ ಇದಾರೆ. ಎಲ್ಲ ಕಳ್ದೋಗ್ಬಿಟ್ಟಿದ್ದಾರೆ. ಇಲ್ಲಿ ಲಾಕರ್ ಅಲ್ಲಿ ಎಲ್ಲಾ ದುಡ್ಡು ಬಜ್ಜಿಗೆ ತರದು. ಎಷ್ಟ್ ಲಕ್ಷ ಐತಿದ್ಯಾ ಬೀರಲ್ಲಿ? ಎಷ್ಟ್ ಲಕ್ಷ ಐತಿದ್ಯಾ? ದುಡ್ಡು ಇಡಕ್ಕಿಂತ ಬರೀ ಸ್ಯಾರಿಗಳು, ಬರೀ ಅದೇ ಇಟ್ಟಿರೋದು ಇವೊಬ್ಬ. ಅದೇ ಕೋಟಿ. ಇವಾಗ ಹೆಂಗಿದ್ರು ಒಂದ್ ಸೀರೆಗೆ 500 ರೂಪಾಯಿ 1000 ರೂಪಾಯಿ ಅಂತಾರಲ್ಲ. ಸೇಲ್ ಮಾಡ್ಬಿಟ್ಟು ಹೊಸ ಸೀರೆ ತಗೊಂಡ್ಬಿಡೋಣ. ನಿನ್ ಹತ್ರ ಐತೆ ಇವಾಗ ಆಗಿನ ಕಾಲದ ಸ್ಯಾರಿ? ಎಷ್ಟಕ್ಕೆ? ಹೊಸ ಸೀರೆಗಳು ಚೆನ್ನಾಗಿರವ ಕೇಳಿಲ್ಲ. ಊಟ ಮಾಡ್ದ? ಏನ್ ತಿಂದೆ ಊಟ? ರೈಸ್ ಅಷ್ಟೇನಾ? ನಿಮ್ ವೈಫ್ ರೈಸ್ ಅಷ್ಟೇನಾ ಮಾಡಿದ್ದು? ನೀನ್ ಯಾವತ್ತು ಅಜ್ಜಿಗೆ ಏನ್ ಮಾಡ್ಕೊಟ್ಟಿದ್ಯಾ ಅಡಿಗೆ? ಯಾವತ್ತು ಮಾಡ್ಕೊಟ್ಟಿದ್ಯಾ? ಹಂಗ ನಿಮ್ ಲವ್ವೇ ಇಲ್ಲ ಬಿಡ್ತತ್ತ ಅಜ್ಜಿ ಮೇಲೆ. ಛೇ, ನಮ್ ತಾತಂಗೆ ಅವ್ರ ವೈಫ್ ಮೇಲೆ ಲವ್ವೇ ಇಲ್ಲ. ಬರೀ ಅವ್ರ ಹೆಂಡತಿ ಮಾಡೋದ್ ತಿನ್ನೋದಷ್ಟೇ. ಹೆಂಡತಿಗೋಸ್ಕರ ಯಾವತ್ತಾದ್ರೂ ಅಡಿಗೆ ಮಾಡ್ಕೊಟ್ಟಿದ್ಯಾ ನೀನು? ಟ್ರೈ ಮಾಡ್ಬೇಕಪ್ಪ. ನಾಳೆ ಟ್ರೈ ಮಾಡೋಣ ಇಬ್ರು. ಮ್ಯಾಗಿ ನೀನ್ ಮಾಡ್ಕೊಡ್ಬೇಕಪ್ಪ ಹೆಂಡತಿಗೋಸ್ಕರ, ಮೊಮ್ಮಗಳಿಗೋಸ್ಕರ. ಹಂಗ ನೀನ್ ಮಾತ್ರ ಏನು ಮಾಡಲ್ಲ ಹೆಂಡತಿಗೋಸ್ಕರ? ನಿಂಗೇನ್ ಯಾವಾಗ್ಲೂ ದಿನ ಮಾಡು ಅಂತ ಹೇಳ್ತಾರ? ಅಪ್ರೂಪ ಮಾಡ್ಕೊಡ್ಬೇಕಪ್ಪ ಹೆಂಡತಿಗೋಸ್ಕರ. ಯಾಕ್ ಮಾಡಲ್ಲ? ಚೆನ್ನಾಗ್ ತಿನ್ಬಿಡ್ತೀಯ? ಚೆನ್ನಾಗ್ ತಿನ್ಬಿಟ್ಟು ಮಲ್ಕೊಬಿಟ್ಟು ಆಮೇಲೆ ಮತ್ತೆ ತಿರ್ಗಾ ಸರ್ಕಲ್ಗೆ ಹೋಗ್ಬಿಟ್ಟು ಮೀಟಿಂಗ್ ಕೊಡೋದು. ಇದು ನನ್ನ ಬ್ಲಾಗ್ ಆಗಿತ್ತು. ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್ ಅಂತ ಆಯ್ತಾ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ.